ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋಣ ಹೇಗೆ ಲೇನ್ ಡಿಪಾರ್ಚರ್ ವಾರ್ನಿಂಗನ್ನು ಟರ್ನ್ ಆಫ್ ಅಥವಾ ಟರ್ನ್ ಆನ್ ಮಾಡೋದು ಅಂತ XUV700 ಇದಕ್ಕೆ ನೀವು ಮಾಡಬೇಕಾಗಿರೋದು ಇಲ್ಲಿ ಆಪ್ಷನ್ಸ್ ಬಟನ್ ಇರುತ್ತೆ. ಆಪ್ಷನ್ಸ್ ಬಟನ್ನ ಕ್ಲಿಕ್ ಮಾಡಿ ಒಂದು ಸತಿನ ಕ್ಲಿಕ್ ಮಾಡಿದ್ಮೇಲೆ ಸೆಟ್ಟಿಂಗ್ಸಿಗೆ ನ್ಯಾವಿಗೇಟ್ ಮಾಡ್ಕೊಳ್ಳಿ. ಓಕೆ, ಸೆಟ್ಟಿಂಗ್ಸನ್ನು ನ್ಯಾವಿಗೇಟ್ ಮಾಡಿದ್ಮೇಲೆ ಸೆಟ್ಟಿಂಗ್ಸ್ ಒಳಗಡೆ ಡ್ರೈವರ್ ಅಸಿಸ್ಟೆನ್ಸ್ ಅಂತ ಇರುತ್ತೆ. ಡ್ರೈವರ್ ಅಸಿಸ್ಟೆನ್ಸ್ನ ಸೆಲೆಕ್ಟ್ ಮಾಡಿ ಇದರಲ್ಲಿ ಲೇನ್ ಕೀಪ್ ಅಸಿಸ್ಟ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಈಗ ಸದ್ಯಕ್ಕೆ ನಾನು ಆಫ್ ಮಾಡಿದ್ದೀನಿ. ಇದನ್ನು ವಾರ್ನಿಂಗ್ ಓನ್ಲಿ, ವಾರ್ನಿಂಗ್ ಪ್ಲಸ್ ಅಸಿಸ್ಟ್ ಅಂತ ಎರಡು ಆಪ್ಷನ್ ಇರುತ್ತೆ. ವಾರ್ನಿಂಗ್ ಓನ್ಲಿ ಎಂದರೆ ನಿಮಗೆ ಲೇನಿಂದ ನೀವು ಯಾವುದೇ ಸಂದರ್ಭದಲ್ಲಿ ಲೇನಿಂದ ಆಚೆ ಹೋಗುವಾಗ ನಿಮಗೆ ಜಸ್ಟ್ ಅಲರ್ಟ್ ಮೆಸೇಜ್ ಬರುತ್ತೆ. ವಾರ್ನಿಂಗ್ ಪ್ಲಸ್ ಅಸಿಸ್ಟ್ ಅಂದರೆ ನಿಮಗೆ ವಿತ್ ಅಲರ್ಟ್ ಮೆಸೇಜ್ ಜೊತೆಗೆ ಸ್ಟೇರಿಂಗ್ ಕೂಡ ಅದು ಕಂಟ್ರೋಲ್ ಆಗುತ್ತೆ. ವಾರ್ನಿಂಗ್ ಅಂತ ಅಂದರೆ ನಿಮಗೆ ಜಸ್ಟ್ ಅಲರ್ಟ್ ಮೆಸೇಜ್ ಮಾತ್ರ ಬರುತ್ತೆ. ವಾರ್ನಿಂಗ್ ಪ್ಲಸ್ ಅಸಿಸ್ಟ್ ಅನ್ನೋ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ವಾರ್ನಿಂಗ್ ಮತ್ತು ಅಲರ್ಟ್ ಮೆಸೇಜ್ ಒಂದಿಗೆ ಸ್ಟೇರಿಂಗ್ ಕೂಡ ಲೇನು ಇದರಲ್ಲೇ ಕಂಟ್ರೋಲ್ ಆಗ್ತಾ ಇರುತ್ತೆ. ನಾನು ಸದ್ಯಕ್ಕೆ ಆಫ್ ಮಾಡಿದ್ದೀನಿ. ವಾರ್ನಿಂಗ್ ಅನ್ನೋದಕ್ಕೆ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಜಸ್ಟ್ ನಿಮಗೆ ಅಲರ್ಟ್ ಮೆಸೇಜ್ ಮಾತ್ರ ಬರುತ್ತೆ ನೀವು ಲೇನಿಂದ ಔಟ್ಸೈಡ್ ಹೋದಾಗ ಅಥವಾ ಲೇನ್ ಕ್ರಾಸ್ ಮಾಡಿದಾಗ. ಸೊ ವಾರ್ನಿಂಗ್ ಪ್ಲಸ್ ಅಸಿಸ್ಟ್ ಅಂದರೆ ನಿಮಗೆ ವಾರ್ನಿಂಗ್ ಮೆಸೇಜ್ ಜೊತೆಗೆ ನಿಮಗೆ ಅಸಿಸ್ಟೆನ್ಸ್ ಕೂಡ ಅಂದರೆ ಸ್ಟೇರಿಂಗ್ ಕೂಡ ಅದೇ ಆಟೋಮೆಟಿಕ್ ಕಂಟ್ರೋಲ್ ಆಗ್ತಾ ಇರುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಹೆಚ್ಚಿನ ವಿಡಿಯೋ ಬೇಕಾದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ.